ಬ್ಯಾಂಕ್ ಜನಾರ್ದನ್ ಸರ್ ಅವರನ್ನು ನೆನಪು ಮಾಡ್ಕೊಳ್ತಾ ಇವತ್ತು ಅವರನ್ನು ಕಾರ್ಯಕ್ರಮದಲ್ಲಿ ಮಿಸ್ ಮಾಡ್ಕೊಳ್ತಾ ನಮ್ಮ ಕನ್ನಡ ಚಿತ್ರರಂಗದ ಧೀಮಂತ ಕಲಾವಿದರು, ಹಾಸ್ಯ ಕಲಾವಿದರು, ಹಿರಿಯ ಕಲಾವಿದರು ಅವ್ರಿಗೆ ನಮನಗಳನ್ನು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾದ 2 ಗೀತೆಗಳು ಈಗಾಗಲೇ ಜನರ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಸೋಷಿಯಲ್ ಮೀಡಿಯಾ ಮೂಲಕ. ಅಲೆಕ್ಸ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನಲ್ಲಿ ಕಿಂಗ್ ಆಗಿರೋರು, ಈಗ ಮ್ಯೂಸಿಕ್ ಜರ್ನಿ ಮೂಲಕ ಅವರ ಸಾಧನೆಯನ್ನು ಸಾಧಿಸೋದಕ್ಕೆ ಹೊರಟಿದ್ದಾರೆ. ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ, ಸೊ ಒಂದು ಅದ್ಭುತವಾದಂತಹ ಟೀಮು ಚಿತ್ರವನ್ನ ನಿಮ್ಮ ಮುಂದೆ ತರ್ತಾ ಇದೆ. ಈಗಾಗಲೇ ಅಲೆಕ್ಸ್ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ 2 ಗೀತೆಗಳು ರಾಧೆ ರಾಧೆ ಮತ್ತು ಹೃದಯದ ಮಹಾರಾಣಿ. ಸೊ ಹೃದಯದ ಮಹಾರಾಣಿ ನಮ್ಮ ರಾಜೇಶ್ ಕೃಷ್ಣನ್ ಸರ್ ಅವರು ಹಾಡಿದರೆ, ನಿಹಾರ್ ಅವರು ರಾಧೆ ರಾಧೆ ಗೀತೆಯನ್ನು ಹಾಡಿದ್ದಾರೆ. ಸೊ ಮೀಟ್ ಮಾಡೋಣ, ಡೇಟ್ ಮಾಡೋಣ ಈ ಒಂದು ಲಿರಿಕ್ಸನ್ನು ಬರೆದಿರುವಂಥ ವಿಜಯ್ ಈಶ್ವರ್ ಅವರು ರಾಧೆ ರಾಧೆ ಲಿರಿಕ್ಸನ್ನು ಬರೆದಿದ್ದಾರೆ. ದಿನೇಶ್ ಲಕ್ಕಿ ಅವರು ಹೃದಯದ ಮಹಾರಾಣಿ ಈ ಒಂದು ಗೀತೆಗೆ ಲಿರಿಕ್ಸನ್ನು ಬರೆದಿದ್ದಾರೆ. ಮಿಡ್ಲ್ ಕ್ಲಾಸ್ ರಾಮಾಯಣ ಇದು ನಮ್ಮ ಒಂದು 4-5 ವರ್ಷದ ಕನಸು. ಮಿಡ್ಲ್ ಕ್ಲಾಸ್ ರಾಮಾಯಣ ಅಂತ ಟೈಟ್ಲ್ ಇಡೋದಕ್ಕೆ ಕಾರಣ ಬಂದು, ಇದೊಂದು ಮಿಡ್ಲ್ ಕ್ಲಾಸ್ ಸಬ್ಜೆಕ್ಟ್ ಹುಡುಗನ ಕತೆ. ಆ ಹುಡುಗ ಬಂದು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಒಂದು ಗ್ರಾಮದಲ್ಲಿ ಇರ್ತಾನೆ. ಆ ಗ್ರಾಮದಲ್ಲಿ ಅವನು ಪಟ್ಟಂಥ ಸ್ಟ್ರಗಲ್ಸು ಮತ್ತು ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಆಗುವಂಥ ಸ್ಟ್ರಗಲ್ಸ್ನ ಅವನ ಕಥೆನೇ ಮಿಡ್ಲ್ ಕ್ಲಾಸ್ ರಾಮಾಯಣ. ಎಲ್ಲರ ಜೀವನದಲ್ಲೂ ಒಂದೊಂದು ರಾಮಾಯಣ ಇರುತ್ತೆ, ಬಟ್ ಈ ಸಿನಿಮಾನಲ್ಲಿ ಅವನ ಜೀವನದಲ್ಲಿ ಏನು ನಡೀತು ರಾಮಾಯಣ ಅನ್ನೋದೇ ಈ ಒಂದು ಕತೆ. ಇದನ್ನು ಚಿಕ್ಕಬಳ್ಳಾಪುರ ನಂದಿ ಅನ್ನೋ ಗ್ರಾಮದಲ್ಲಿ ಜಾಸ್ತಿ ಶೂಟಿಂಗ್ ಮಾಡಿದ್ದೀವಿ. ಸ್ಟಾರ್ ಕ್ಯಾಸ್ಟಿಗೆ ಬಂದರೆ ತುಂಬ ಜನ ಇದ್ದಾರೆ. ಸಪೋರ್ಟಿಂಗಲ್ಲಿ ಎಸ್ ನಾರಾಯಣ್ ಸರ್ ಇದ್ದಾರೆ, ಶೋಭರಾಜ್ ಸರು, ಜಗಪ್ಪ ಅವರಿದ್ದಾರೆ, ನೋಡಿರ್ತೀರ ನೀವು ಟ್ರೈಲರಲ್ಲಿ ತುಂಬ ಜನ ಇದ್ದಾರೆ. ಸರ್ ಇದೊಂದು 3 ವರ್ಷ ಆಯಿತು ಸರ್, 3-4 ವರ್ಷ ಆಯಿತು. ಆಫ್ಟರ್ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಆಯಿತು ಸರ್. ಬಟ್ ಸ್ವಲ್ಪ ಟೈಮ್ ತೊಗೊಂತು, ಯಾಕಂದರೆ ಒಂದು ಬೆಸ್ಟ್ ಔಟ್ಪುಟ್ ಕೊಡಬೇಕು ಅಂತ ಸ್ವಲ್ಪ ಸ್ಕ್ರೀನ್ ಪ್ಲೇ ಮತ್ತು ಕತೆಗೆ ಜಾಸ್ತಿ ಒತ್ತು ಕೊಟ್ಟು ಸ್ವಲ್ಪ ಚೇಂಜಸ್ ಎಲ್ಲ ಆಯಿತು. ಮತ್ತು ಶೂಟ್ ಸ್ವಲ್ಪ ಬ್ರೇಕ್ ಡೌನ್ಸ್ ಆಯಿತು. ಹಂಗಾಗಿ ಸ್ವಲ್ಪ ಡಿಲೇ ಆಯಿತು. ಬಟ್ ಪ್ರಾಡಕ್ಟ್ ಕರೆಕ್ಟ್ ಟೈಮ್ಗೆ ತಂದಿದ್ದೀವಿ ಅಂತ ನಾವು ಅಂದ್ಕೊತಿದ್ದೀವಿ ಸರ್. ಒಂದು ಹುಡುಗ ಅಂದಮೇಲೆ, ಅದರಲ್ಲೂ ಮಿಡ್ಲ್ ಕ್ಲಾಸ್ ಹುಡುಗ ಅಂದಮೇಲೆ ಲವ್ ಮಾಡೋದು ಕಾಮನ್. ಎಲ್ಲರೂ ಲವ್ ಮಾಡಿದ್ಮೇಲೆ 90% ಮಿಡ್ಲ್ ಕ್ಲಾಸ್ ಹುಡುಗರು ಯಾರೇ ಲವ್ ಮಾಡಲಿ ಅದನ್ನು ಲಾಸ್ಟ್ಗೆ ಅಚೀವ್ ಮಾಡ್ಕೊಳಕ್ಕಾಗಲ್ಲ. ಲಾಸ್ಟ್ಗೆ ಯಾರೋ ಒಬ್ಬರನ್ನ ಮದುವೆ ಆಗಬೇಕು. ಆ ಲವ್ ಸಕ್ಸಸ್ ಆಗಲ್ಲ. ಅದು ಎಸ್ಪೆಷಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸಲ್ಲಿ ಅಚೀವ್ ಆಗಲ್ಲ. ಹಂಗಾಗಿ ಅವನು ಲವ್ ಮಾಡಿದ್ದೆ ಬೇರೆ ಹುಡುಗಿನ, ಮದುವೆ ಆಗಿದೆ ಬೇರೆ ಹುಡುಗಿನ. ಮತ್ತು ಅವ್ನ ಸ್ಟ್ರಗಲ್ಸ್ ಏನು, ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿದರೆ ಅವನೇನು ಕಷ್ಟಪಟ್ಟ ಅನ್ನೋದೇ ಈ ಮಿಡ್ಲ್ ಕ್ಲಾಸ್ ರಾಮಾಯಣ ಕತೆ ಸರ್. ಇದು 20-30% ಬಂದು ಸ್ವಲ್ಪ ಇನ್ಸ್ಪಿರೇಷನಲ್ ಕಥೆನೇ ಇದು. ಬಟ್ ಅದಾದಮೇಲೆ ಎಳೆ ಎಲ್ಲ ನಾವು ನೀಟಾಗಿ ಕಟ್ಕೊಂಡು ಮಾಡಿದ್ದೀವಿ. ಆ ಕೃಷ್ಣ ಅನ್ನೋ ಕ್ಯಾರೆಕ್ಟ್ರ್ ಪಡುವಂಥ ಸ್ಟ್ರಗಲ್ಸು ಮತ್ತು ಅವನ ಡ್ರಾಮಾ ಏನು, ಅವನ ಕತೆ ಅಂದರೆ, ಇವಾಗ ಒಂದು ಕತೆ ಅಂದಿದ ತಕ್ಷಣ ನಾರ್ಮಲ್ ಕತೆ ಹೇಳೋದಕ್ಕೂ ಒಬ್ಬ ಇದ್ದ ಕಣೋ ಅವ್ನ ಕತೆ ಕೇಳಿದ್ರೆ ನೀವು ಸಖತ್ತಾಗಿ ಇಷ್ಟಪಡ್ತೀರಾ ಅಂತಂದರೆ, ಅಂಥ ಕತೆನೇ ಒಂದು ಮಿಡ್ಲ್ ಕ್ಲಾಸ್ ರಾಮಾಯಣ. 6 ಹಾಡಿದೆ, ಬಟ್ ಅದರಲ್ಲಿ ಮೇಲ್ ವರ್ಷನ್, ಫಿಮೇಲ್ ವರ್ಷನ್ ಅಂತ 1-2 ಇದೆ. ಟೋಟಲ್ 5 ಸಾಂಗ್ ಇದೆ ಸರ್ ಸಿನಿಮಾ ಒಳಗಡೆ. ಬಟ್ ನಾವು ಎಂಟ್ರಿ ಸಾಂಗ್ ಅಂತ ಇಲ್ಲ ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಮಾಡಿಲ್ಲ. ಕತೆಗೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ ಸರ್. ಆ ಥರ ಮಾಡ್ಕೊಂಡು ಹೋಗಿದ್ದೀವಿ. ನಮ್ಮ ಡೈರೆಕ್ಟ್ರು, ಹೀರೋ ಎಲ್ಲ ನಮ್ಮ ಫ್ರೆಂಡ್ಸೇ. ಬಟ್ ಒಂದು ಸ್ಟೋರಿ ಹೇಳಿದ್ರು, ಅದು ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಮಾಡೋಣ ಅಂತ ಇಷ್ಟಪಟ್ಟೆ. ಅದಕ್ಕೆ ಸರಿ ಇಲ್ಲ ಸರ್, ನಾನು ಆ್ಯಕ್ಟ್ ಮಾಡಿಲ್ಲ, ಬರೀ ದುಡ್ಡು ಮಾತ್ರ ಹಾಕಿದ್ದೀನಿ ಸರ್. ಫ್ರೆಂಡ್ಗೋಸ್ಕರ ಮಾಡಿಲ್ಲ ಸರ್, ಬಟ್ ಎಲ್ಲರೂ ಸೇರಿ ಒಂದು ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಜನಗಳಿಗೆ ತೋರ್ಸೋಣ ಅಂತ ನಮಗೂ ಇಷ್ಟ ಆಯಿತು. ಅದಕ್ಕೋಸ್ಕರ ಮಾಡಿದೆ ಸರ್. ಹಾಂ ಸರ್, ರೆಡಿ ಇದೆ ಸರ್. ನನಗೆ ಚೆನ್ನಾಗಿದೆ, ಬಟ್ ಬೇರೆಯವ್ರು ನೋಡೋದು ಅನಿಸಿಕೆ ಅವ್ರು ತಿಳಿಸ್ಬೇಕಲ್ಲ ಸರ್. ನಾವು ಮಾಡಿದ್ದು ನಮಗೆ ಚಂದನೇ ಸರ್. ಅದು ಬಜೆಟ್ ಇನ್ನೂ ಲೆಕ್ಕ ಹಾಕಿಲ್ಲ, ಹಾಕಬೇಕು ಸರ್. ಟೋಟಲಾಗಿ ಎಷ್ಟು ಅಂತ ಇನ್ನೂ ಲೆಕ್ಕ ಹಾಕಿಲ್ಲ. ಮಿಡ್ಲ್ ಕ್ಲಾಸ್ ರಾಮಾಯಣ ಫಸ್ಟು ಮೂವಿ 4-5 ವರ್ಷದಿಂದ ನಾವು ಮಾತಾಡಿದಾಗ, ಸೊ ಎಲ್ಲ ಟೀಮ್ ಆಗಿದ್ದಿದ್ದು, ನಾವು ಒಂದೇ ರೂಮಲ್ಲಿದ್ದು ಆ್ಯಕ್ಚುಲಿ. ಎಲ್ಲ ಡೈರೆಕ್ಟರ್ ಆಗ್ಬೋದು, ನಾನು, ವೇಣು ಸರ್ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಅದು ಇಲ್ಲಿವರೆಗೆ ಬರುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಚೆನ್ನಾಗಿ ಬಂದಿದೆ ಔಟ್ಪುಟ್ ಆ್ಯಕ್ಚುಲಿ. ಸೊ ನನ್ನ ಜೊತೆ ವರ್ಕ್ ಮಾಡಿದಂಥ ಎಲ್ಲ ಲಿರಿಕ್ಸಿಸ್ಟ್ಗಳಿಗೆ ಮೇಯ್ನು, ನಾನು ಲಾಸ್ಟ್ ಟೈಮ್ ಒಂದು ಇದರಲ್ಲಿ ನಮ್ಮ ಒಂದು ಸಾಂಗ್ ಉದಯ್ ಸರ್ ಅವ್ರದ್ದು ಹೆಸರು ಹೇಳೋದು ಮರ್ತುಬಿಟ್ಟಿದೆ ನಾನು, ಸಾರಿ. ಅವರು, ಆಮೇಲೆ ದಿನೇಶ್ ಲಕ್ಕಿ ಅಂತ ಅವರು, ವಿಜಯೇಶ್ವರ್ ಅಂತ. ಸೊ ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿ, ನಾನು ಕೇಳಿದಾಗ ಎಷ್ಟೇ ಕರೆಕ್ಷನ್ಸ್ ಇದ್ದರೂ ಕೂಡ ಎಲ್ಲ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಮೇಯ್ನ್ ನನಗೆ ನಮ್ಮ ಸೌಂಡ್ ಇಂಜಿನಿಯರ್ ನವೀನ್ ಸರ್ ಅಂತ. ಸೊ ನನ್ನ ಸಾಂಗ್ ಏನೇ ಮಿಕ್ಸು ಎಷ್ಟೇ ಚೆನ್ನಾಗಿದ್ರು ಕೂಡ ಅದು ನಾವು ಅವ್ರಿಗೆ ಕೆಲಸ ಕೊಟ್ಟು ನೈಟೆಲ್ಲ ಫೋನ್ ಮಾಡಿ ಮಾಡಿಕೊಟ್ರು. ಸೊ
ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸಾಂಗ್ ಇಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ವರ್ಕ್ ಮಾಡಿದಂಥ ಎಲ್ಲ ನನ್ನ ಟೆಕ್ನಿಷಿಯನ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣ ಅಂದ ತಕ್ಷಣ ನಮಗೆ ನೆನಪಾಗೋದು ಪ್ರತಿಯೊಬ್ಬರ ಫ್ಯಾಮಿಲಿಯಲ್ಲೂ ಏನೇನು ಮಾತಾಡ್ತಾರೆ ಅಂತ. ಇದು ಯಾವ ರಾಮಾಯಣ ಗುರು? ಇದೆಂಥ ದೊಡ್ಡ ರಾಮಾಯಣ? ಯಾರ್ಯಾರ ಮನೇಲಿ ರಾಮಾಯಣ ಇರಲ್ಲ, ಈ ಥರ ಎಲ್ಲ ಮಾತುಗಳು ನಾವು ಕೇಳ್ತಾ ಇರ್ತೀವಿ. ಇದರ ಆಧಾರದ ಮೇಲೆ ನಾವೊಂದು ಕಥೆನ ಮಾಡಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನೇನು ಕಥೆಗಳು ನಡೆಯುತ್ತೆ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್, ಒಂದು 30 to 40% ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್, ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ಒಂದು ಕಥೆನ ಮಾಡಿರ್ತಕ್ಕಂಥದ್ದು. ಒಂದು ಮಗು ಹುಟ್ಟಿದಾಗ ಸಾಯೋವರೆಗೂ ಸಹ ರಾಮಾಯಣ ನೋಡ್ತಾನೆ ಇರುತ್ತೆ. ಎಲ್ಲ ಏಜ್ನವರು ನೋಡಬೇಕಾದಂತಹ ರಾಮಾಯಣ, ನೋಡ್ತಾ ಇರ್ತಕ್ಕಂಥ ರಾಮಾಯಣ, ನೋಡುವಂತಹ ರಾಮಾಯಣ. ಒಂದು ಮಗು ಹುಟ್ಟಿದಾಗ ತುಂಬ ಖುಷಿ ಇರುತ್ತೆ. ಜ್ವರ ಬಂದರೆ, ತಲೆನೋವು ಬಂದರೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಅದೊಂದು ರಾಮಾಯಣ. ಚಿಕ್ಕ ಮಕ್ಕಳಾದ್ರೆ ಪ್ಯಾಂಪರ್ ಚೇಂಜ್ ಮಾಡಬೇಕು, ಗಂಡ ಹೆಂಡತಿಗೆ ಹೇಳೋದು, ಹೆಂಡತಿ ಗಂಡನಿಗೆ ಹೇಳೋದು, ಅದೊಂದು ರಾಮಾಯಣ. ಸ್ಕೂಲ್ಗೆ ಸೇರಿಸ್ಬೇಕು, ದುಡ್ಡಿರಲ್ಲ, EMI EMI ಕಟ್ಟಬೇಕು, ಸಾಲ ಮಾಡ್ತಾರೆ ಓದಿಸೋದಕ್ಕೋಸ್ಕರ, ಅದೊಂದು ರಾಮಾಯಣ. ಸ್ಕೂಲಲ್ಲಿ ಸರಿಯಾಗಿ ಓದಲ್ಲ, ಬೆಳೀತಾ ಬೆಳೀತಾ ಕಲ್ಚರಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ. ನಮ್ಮ ಧನುಷ್ ಅವ್ರ ಥರ ಡೈರೆಕ್ಟರ್ ಆಗಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಾರೆ, ಮನೆಯಲ್ಲಿ ಒಪ್ಪೋದಿಲ್ಲ. ಆಗ ಸ್ಕೂಲಲ್ಲಿ ಮಸ್ತಾಗಿ ಮೇಷ್ಟ್ರು ಕಂಪ್ಲೇಂಟ್ ಮಾಡ್ತಾರೆ, ಏನಪ್ಪ ನಿಮ್ಮ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂದ್ಬಿಟ್ಟು. ಅವ್ರದ್ದೊಂದು ರಾಮಾಯಣ. ಮನೇಲಿ ಗಂಡ ಹೆಂಡತಿಗೆ ಹೇಳ್ತಾನೆ, ಏನು ನಿನ್ನ ಮಗ ಸರಿಯಾಗಿ ಓದೋದಿಲ್ಲ ಅಂತ. ಅವಾಗ ಮತ್ತೆ ಹೆಂಡತಿ, ನನಗೆ ಒಬ್ಬನಿಗೆ ನಮ್ಮ ಮಗ, ನಿನಗೇನು ಮಗ ಅಲ್ವಾ, ನೀವು ಸರಿಯಾಗಿ ನೋಡ್ಕೊಳ್ಳಿ. ಈ ಥರ ಬೆಳೀತಾ ಬೆಳೀತಾ ಮದುವೆ ಟೈಮ್ ಬಂದಾಗ ಹೆಣ್ಣು ಕೊಡಲ್ಲ, ಕೆಲಸ ಇರಲ್ಲ, ಕೆಲಸ ಇದ್ರೂ ಸಂಬಳ ಎಷ್ಟು ಅಂತ. 1 ಲಕ್ಷ ಸಂಬಳ ಬರುತ್ತೆ ಅಂದರೆ ಬೆಂಗಳೂರಲ್ಲಿ ಒಂದು ಆಸ್ತಿ ಇದೆಯಾ, ಸೈಟ್ ಇದೆಯಾ? ಈಗಿನ ಕಾಲದಲ್ಲಿ ಇದೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ. ಸೊ ಇಂತಹ ರಾಮಾಯಣಗಳು ಪ್ರತಿಯೊಬ್ಬರ ಮನೆಗಳಲ್ಲೂ ಇದ್ದೇ ಇರುತ್ತೆ. ಇಲ್ಲಿ ಕೂತಿರ್ತಕ್ಕಂತಹ ಪ್ರತಿಯೊಬ್ಬರ ಮನೆಗಳಲ್ಲೂ ರಾಮಾಯಣ ಇದ್ದೇ ಇರುತ್ತೆ, ಖಂಡಿತವಾಗ್ಲೂ ಇರುತ್ತೆ. ರಾಮಾಯಣ ಇಲ್ಲ ಅಂತ ಯಾರು ಹೇಳೋಕೆ ಆಗಲ್ಲ. ಸಾವಿಲ್ಲದ ಮನೇಲಿ ಹೇಗೆ ಸಾಸಿವೆ ಇರೋದಿಲ್ವೋ ಹಾಗೆ ಪ್ರತಿಯೊಬ್ಬರ ಮನೆಯಲ್ಲೂ ರಾಮಾಯಣ ಇದ್ದೇ ಇರುತ್ತೆ. ನಮ್ಮ ಸಿನಿಮಾದಲ್ಲಿ ಕೃಷ್ಣಂದೊಂದು ರಾಮಾಯಣ. ಅವ್ರ ತಂದೆ ಇರಲ್ಲ ಪಾಪ, ತಾಯಿ ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ. ವೀಣಾ ಸುಂದರ್ ಅವರು ತಾಯಿ ಪಾಠ ಮಾಡಿದ್ದಾರೆ, ಕಷ್ಟಪಟ್ಟು ಸಾಕ್ತಾ ಇರ್ತಾಳೆ. ಅವನಿಗೆ ಕೃಷ್ಣನಿಗೆ ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಬಹಳ ಕಷ್ಟಪಡ್ತಾ ಇರ್ತಾನೆ. ಅವನದೊಂದು ರಾಮಾಯಣ. ಆಮೇಲೆ ಸೌಂದರ್ಯ ಅಂತ ಮೋಕ್ಷಿತಾ ಪೈ ಅವರು ನಟನೆ ಮಾಡಿರೋದು, ಸೌಂದರ್ಯ ಅಂತ ಕ್ಯಾರೆಕ್ಟರು, ಅವ್ರದ್ದೊಂದು ರಾಮಾಯಣ. ಅವರಪ್ಪ ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಎಸ್ ನಾರಾಯಣ್ ಸರ್ ಈ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ. ಅವ್ರಿಗೆ ಏನೇನೋ ಕನಸುಗಳಿರುತ್ತೆ, ಆ ರೀತಿ ಮದುವೆ ಆಗಬೇಕು, ಈ ರೀತಿ ಮದುವೆ ಆಗಬೇಕು ಅಂತ. ಅವ್ರದ್ದೊಂದು ರಾಮಾಯಣ. ನಮ್ಮ ಕೃಷ್ಣನ ಸ್ನೇಹಿತ ಜಗಪ್ಪ ಅವ್ರು ಮಾಡಿದ್ದಾರೆ, ಬಾಲ ಅಂತ ಕ್ಯಾರೆಕ್ಟರು, ಅವ್ರದ್ದೊಂದು ರಾಮಾಯಣ. ಅವರಪ್ಪ ಪಂಚೆ ಪಾಪಣ್ಣ ಅಂತ ಸುಂದರ್ ಸರ್ ಮಾಡಿದ್ದಾರೆ, ಯಾವಾಗಲೂ ಪಂಚೆಯಲ್ಲೇ ಹೊಡಿತಾ ಇರ್ತಾರಂತೆ, ಅವ್ರದ್ದೊಂದು ರಾಮಾಯಣ. ನಮ್ಮ ಇನ್ನೊಬ್ಬ ಹೀರೋಯಿನ್ನು ಕೀರ್ತಿ ರೆಡ್ಡಿ ಅಂತ ಯುಕ್ತಾ ಅವರಿದ್ದಾರೆ, ಅವ್ರು ತುಂಬ ಫಾರ್ಶ್. ಇವ್ರ ಮೂವರ್ದು ಒಂದು ರಾಮಾಯಣ ಅಂದರೆ ಇವ್ರದ್ದೊಂದು ರಾಮಾಯಣ. ಈ 4 ಜನರದ್ದು ಸೇರಿ ಒಂದು ಒಳ್ಳೆ ಮಿಡಲ್ ಕ್ಲಾಸ್ ರಾಮಾಯಣನ ನಾವು ಮಾಡಿದ್ದೀವಿ. ಈ ವಿಷನ್ನ ಕಂಡಂಥವರು ನಮ್ಮ ಡೈರೆಕ್ಟರ್ ಧನುಷ್ ಗೌಡ ಅವರು. ಅವರ ಜೊತೆಗೆ ನಾವೆಲ್ಲ ಸೇರಿ ಈ ಒಂದು ಕನಸು ಏನಿದೆ, ಈ ಒಂದು ವಿಷನ್ ಏನಿದೆ ಜನಕ್ಕೆ ತಲುಪಿಸ್ಬೇಕು ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಬಟ್ ಸಿನಿಮಾ ಜಸ್ಟ್ ಸಿನಿಮಾ ಥರನೇ ಹೋಗಬಾರ್ದು, ಯಾಕಂದ್ರೆ ಎಲ್ಲರ ಮನೆಗಳಲ್ಲೂ ಮಿಡಲ್ ಕ್ಲಾಸ್ ರಾಮಾಯಣ ನಡೆಯುತ್ತೆ. ಜನಕ್ಕೆ ಏನು ಬೇಕು ಸಿನಿಮಾ ನೋಡಿದಾಗ? ಎಂಟರ್ಟೈನ್ಮೆಂಟು ಬೇಕು. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ನಮ್ಮ ಸಿನಿಮಾದಲ್ಲಿದೆ. ಜನ ಬಂದಾಗ ಸುಮ್ಮನೆ ವಾಪಸ್ ಹೋಗಬಾರ್ದು, ಏನೂ ಅನಿಸಿಲ್ಲಪ್ಪ ಅಂದ್ಬಿಟ್ಟು. ಎಂಟರ್ಟೈನ್ಮೆಂಟ್ ಇದೆ. ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಾವೇನು ಇಟ್ಕೊಂಡಿಲ್ಲ, ಒಂದು ಫೈಟ್ಸ್ ಇಲ್ಲ, ವಲ್ಗಾರಿಟಿ ಇಲ್ಲ. ಪ್ರತಿಯೊಂದು ಫ್ಯಾಮಿಲಿನೂ ಬಂದು ಖುಷಿಯಾಗಿ ಸಿನಿಮಾ ನೋಡಿಕೊಂಡು ಆಚೆ ಹೋಗಬೇಕು, ಅದನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಆಗಲೇ ಹೇಳ್ದಂಗೆ ಈ ಸಿನಿಮಾಗೆ ಎಸ್ ನಾರಾಯಣ್ ಸರ್ ಇದ್ದಾರೆ, ಬಾಲರಾಜ್ ವಾಡಿ ಸರ್ ಇದ್ದಾರೆ, ಬ್ಯಾಂಕ್ ಜನಾರ್ದನ್ ಸರ್ ಇದ್ದಾರೆ, ಶೋಭರಾಜ್ ಸರ್ ಇದ್ದಾರೆ, ರೋಹಿಣಿ ಕಾಂತರಾಜ್ ಮ್ಯಾಮ್ ಇದ್ದಾರೆ, ಹುಲಿ ಕಾರ್ತಿಕ್ ಇದ್ದಾರೆ, ದೀಪಿಕಾ ಕಾಮಿಡಿ ಕಿಲಾಡಿಗಳು ದೀಪಿಕಾ ಅವರಿದ್ದಾರೆ, ವಿಜಯ್ ಚಂಡೂರ್ ಸರ್ ಇದ್ದಾರೆ. ಫಸ್ಟ್ ಸಿನಿಮಾ ನಮ್ಮ ಡೈರೆಕ್ಟರ್ದೇ ಫಸ್ಟ್ ಸಿನಿಮಾ ಒಂದು ರೆಬಲ್ ಹುಡುಗರು ಅಂತ ಸಿನಿಮಾ ಮಾಡಿದ್ದೆ. ಅದಾದಮೇಲೆ ಆಫ್ಟರ್ ಬ್ರೇಕಪ್ ಅಂತ ರೀಸೆಂಟ್ಲಿ ಒಂದು ರಿಲೀಸ್ ಆಯಿತು, ಆ ಸಿನಿಮಾ ಒಂದು ವರ್ಕ್ ಮಾಡಿದ್ದೆ. ಈಗ 3ನೇ ಸಿನಿಮಾ ಇದು MCR ಮಿಡಲ್ ಕ್ಲಾಸ್ ರಾಮಾಯಣ. ಡೈರೆಕ್ಟ್ರು ನಮಗೆ ತುಂಬ ಇಷ್ಟ ಆದರು, ಅದಕ್ಕೋಸ್ಕರ ಅವ್ರ ಜೊತೆಗೆ ನಾನು ಇದು 2ನೇ ಸಿನಿಮಾ. ಕೆಲಸದ ಬಗ್ಗೆ ಅಂದರೆ ನಾನು ಏನು ಹೇಳಿದ್ರು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಸೀನ್ ಹೆಂಗಿರುತ್ತೆ ಅದ್ರ ಪ್ರಕಾರ ನಾವು ಅದಕ್ಕೆ ಏನು ಕೊಡಬೇಕಾಗಿತ್ತು ಅದನ್ನೆಲ್ಲ ಕೊಟ್ಟಿದ್ದೀವಿ. ಕೆಲಸ ಎಲ್ಲ ನೀಟಾಗೆ ಮಾಡಿದ್ದೀವಿ ಅಂದ್ಕೊಂಡಿದ್ದೀನಿ. ಬಟ್ ಅದೆಲ್ಲ ಪ್ರೇಕ್ಷಕರಿಗೆ ಬಿಟ್ಟಿದ್ದು, ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಈ ಫಿಲಿಮಲ್ಲಿ ಸಾಂಗ್ಸು ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿದ್ದೀನಿ. ಅಲೆಕ್ಸ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ವರ್ಕು, ಒಳ್ಳೆ ಮೆಲಡಿ ಇದೆ. ಸಾಂಗ್ಸ್ ರಿಲೀಸ್ ಆಗಿದೆ ನೋಡಿದ್ದೀರಾ. ಬಟ್ ಬ್ಯಾಕ್ಗ್ರೌಂಡ್ ಸ್ಕೋರು ನಡೀತಾ ಇದೆ, ಅದರದ್ದು ಪ್ರಿಮಿಕ್ಸಸ್ಸು ಮಿಕ್ಸಿಂಗ್ ಎಲ್ಲ. ಸೊ ಒಳ್ಳೆ ಟೀಮು, ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಮಿಡಲ್ ಕ್ಲಾಸ್ ರಾಮಾಯಣ ಸರ್, ಈ ಮಿಡಲ್ ಕ್ಲಾಸ್ ವಿಜಯ್ ಚೆಂಡೂರ್ಗೆ ಈ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಧನುಷ್ ಸರ್ ಥ್ಯಾಂಕ್ ಯು.
ಸರ್, ಈ ಕ್ಯಾರೆಕ್ಟರ್ ಬಗ್ಗೆ ನನಗೆ ಉದಯ್ ಎಕ್ಸ್ಪ್ಲೈನ್ ಮಾಡಿದರು. ನಾನು ಕಾರಲ್ಲಿ ಹೋಗ್ತಾ ಇದ್ದೆ, ಇವ್ರ ಕಥೆ ಹೇಳೋಕ್ಕೆ ಕಾಲ್ ಮಾಡಿದ್ರು. ಪಕ್ಕದಲ್ಲಿ ನನ್ನ ವೈಫು ಕೂತಿದ್ಲು. ಹೋಗ್ತಾಯಿದ್ರೆ, ಸರ್ ಇದರಲ್ಲೊಂದು ಕ್ಯಾರೆಕ್ಟರ್ ಇದೆ, ನೀವು ಬ್ರೋಕರ್ ಅಂದರು. ನಾನು ಸ್ಪೀಕರ್ ಆನ್ ಮಾಡಿದ್ದೆ. ಬ್ರೋಕರ ಅಂದೆ. ಆಮೇಲೆ ಇವರು ಅಲ್ಲ ಸರ್, ಏಜೆಂಟು. ಅಪ್ಪ ಯಾವುದೋ ಒಂದು, ಯಾವುದಕ್ಕೆ ಸರ್? ನೀವು ರಿಯಲ್ ಎಸ್ಟೇಟ್ ಏಜೆಂಟು ಅಂತ ಹೇಳಿದ್ರು. ಹಾಗೆ ಹೇಳಪ್ಪ ಅಂತ ಹೇಳಿದ್ರು. ಆಮೇಲೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಮೇಲೆ ಅವ್ರ ಬಗ್ಗೆ ಹೇಳ್ಕೊಂಡ್ರು. ಈ ಕತೆಗೆ ಡೈರೆಕ್ಟರ್ ಜೊತೆ ಸ್ಕ್ರೀನ್ ಪ್ಲೇ, ಡೈಲಾಗು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ. ಭಾಳ ಖುಷಿ ಆಯಿತು. ಕತೆ ಭಾಳ ಚೆನ್ನಾಗಿದೆ. ಡೈರೆಕ್ಟರ್ ನರೇಟ್ ಮಾಡಿದಾಗ ತುಂಬ ಕಾನ್ಫಿಡೆಂಟಾಗಿ, ಕ್ಲಾರಿಟಿ ಇಟ್ಕೊಂಡು, ಪ್ರತಿಯೊಂದು ಕಾಮಿಡಿ, ಪ್ರತಿಯೊಂದು ಡೈಲಾಗ್ನ ಮುಂಚೆನೇ ಪೇಪರಲ್ಲೇ ಇತ್ತು. ಇಂಪ್ರೂವೈಸೇಷನ್ ಮಾಡೋವಂಥ ದೊಡ್ಡ ಜಾಗ ಏನಿರಲಿಲ್ಲ, ಎಲ್ಲ ಅವರೇ ನೀಟಾಗಿ ಬರೆದಿಟ್ಬಿಟ್ಟಿದ್ರು. ತುಂಬ ಸೊಗಸಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮಿಡಲ್ ಕ್ಲಾಸ್ ರಾಮಾಯಣ ಎಂಜಾಯ್ ಮಾಡಿದ್ದೀನಿ. ಆಮೇಲೆ ಯುಕ್ತ, ಮೋಕ್ಷಿತಾ, ನಿಮ್ಮನ್ನು ನನ್ನ ಕಲ್ಲರ್ಗೆ ಹತ್ರ ತಂದಿರೋದು ಭಾಳ ಖುಷಿಯಾಗಿದೆ. ಸ್ವಲ್ಪ ಸಮಾಧಾನ ಆಯಿತು. ನಾನು ಒಬ್ಬನೇನ ಹಂಗಿರೋದು ಅಂದ್ಕೊಂಡೆ. ಸಿನಿಮಾ ಹತ್ರ ತೊಗೊಂಬಂದಿದ್ದಾರೆ. ಆಮೇಲೆ ವಿನು ಟ್ರಾನ್ಸ್ಫಾರ್ಮೇಷನ್ ಭಾಳ ಚೆನ್ನಾಗಿದೆ. ನೀವು 2 ಗೆಟಪ್ಪು. ಆಲ್ ದಿ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್. ಡೇಟ್ ಹೇಳಬೇಕು ಅನ್ನಿಸ್ತಾ ಇದೆ, ಬಟ್ ಅಣ್ಣ ಅಂದರು ಸೆನ್ಸಾರಿಗೆ ಮುಂಚೆ ಡೇಟ್ ಹೇಳೋದು ಒಳ್ಳೆಯದಲ್ಲ ಅಂತ. ಸೊ ಕಾಣಿಸ್ತಾ ಇದೆ, ದಯವಿಟ್ಟು ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ನನ್ನ ಹೆಸರು ನಿಮ್ಮ ಮನೆ ಮಗಳಿಗೆ ಯುಕ್ತ ಪೇರ್ವಿ ಅಂತಲೇ ಕರಿಬೋದು. ಆ್ಯಂಡ್ ಮಿಡಲ್ ಕ್ಲಾಸ್ ರಾಮಾಯಣ, ಐ ಥಿಂಕ್ ನಾನು ಮತ್ತೆ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಟೀಮ್ ಹೇಳಿದ ಪ್ರಕಾರ, ಟೀಮ್ ಅಲ್ಲ, ಕುಟುಂಬ ಹೇಳಿದ ಪ್ರಕಾರ ಮನೇಲಿ ನಡೆದಿರೋ ರಾಮಾಯಣ ಬಗ್ಗೆ ಒಂದು ಕತೆ ಮಾಡಿದ್ದೀವಿ. ಆ್ಯಂಡ್ ಮೊದಲನೇದಾಗಿ ಧನುಷ್, ಥ್ಯಾಂಕ್ ಯು ಸೋ ಮಚ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ನಮ್ಮ ಇಡೀ ಟೀಮ್ನ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿಬಡಿ ವಾಸ್ ವೆರಿ ಕೋಆಪ್ರೇಟಿವ್, ತುಂಬಾ ಸಪೋರ್ಟಿವ್. ಆ್ಯಂಡ್ ಹಾಗಾಗಿ ಏನು ಹೇಳಬೇಕು ಅಂದರೆ, ಕನ್ನಡ ಇಂಡಸ್ಟ್ರಿ ಸದ್ಯ ನಿಮ್ಗೆ ಗೊತ್ತು, ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅಂದರೆ ಕನ್ನಡ ಬರುತ್ತಾ ಅಂದರೆ ಯಾವ ಇಂಡಸ್ಟ್ರಿಲೂ ಅಷ್ಟೇ. ಬಟ್ ನನಗೆ ಎಷ್ಟು ಪ್ರೀತಿಯಿಂದ ಎಕ್ಸೆಪ್ಟ್ ಮಾಡಿಕೊಂಡು ನೀವು ಅಷ್ಟೊಂದು ಪ್ರೀತಿ ಕೊಡ್ತಾ ಇದ್ದೀರಾ, ನಾನು ಅದಕ್ಕೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಗೆ ಪ್ರೋತ್ಸಾಹಿಸ್ತಾ ಇರಿ, ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್, ಅಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರ ಬಂದು ಕೀರ್ತಿ ರೆಡ್ಡಿ ಅಂತ. ಕೀರ್ತಿ ಒಬ್ಬಳು ಹುಡುಗಿ, ಶೀ ಈಸ್ ಟೀನೇಜರ್. ಶೀಸ್ ಫ್ರಮ್ ಹೈದ್ರಾಬಾದ್ ಅಂತ. ಸೊ ಅವಳು ಅಲ್ಲಿಂದ ಬಂದು ಇಲ್ಲಿ, ಶೀಸ್ ಏನು ಹೇಳ್ತಾರೆ, ಒಂದು ಯಂಗ್ಸ್ಟರ್ ಹುಡುಗಿ ಹೆಂಗಿರ್ತಾಳೆ, ಅವಳಿಗೆ ಲವ್ ಆಗುತ್ತೆ. ಸೊ ಆ ಥರ ಕತೆ ಇದೆ. ಇದೊಂಥರ ಹೊಟ್ಟೆಲಿ ಚಿಟ್ಟೆ ಬಿಟ್ಟಿರೋ ಫೀಲಿಂಗ್ ಇದು. ಯಾಕೆಂದರೆ ಮೊದಲನೇ ಸಿನಿಮಾ ನಂದು ರಿಲೀಸಿನ ಹಂತಕ್ಕೆ ಬಂದಿದೆ. ಎಷ್ಟು ಎಮೋಷನ್ ಫೀಲ್ ಅಂದರೆ ಇದೊಂದು ಅಂತಂದರೆ, ಸುಮಾರು ಸಿನಿಮಾಗಳು ಶೂಟ್ ಆಗುತ್ತೆ, ಬಟ್ ರಿಲೀಸಿನ ಹಂತಕ್ಕೆ ಹೋಗಲ್ಲ. ರಿಲೀಸಿನ ಹಂತಕ್ಕೆ ಬರೋದಿದೆಯಲ್ಲ, ಇದು ತುಂಬಾ ಕಷ್ಟ. ಇದು ರಿಲೀಸಿನ ಹಂತಕ್ಕೆ ಬರುತ್ತೆ ಅಂತಂದರೆ ಇದಕ್ಕೆ ಇಡೀ ಟೀಮ್ ಕಾರಣ ಆಗ್ತಾರೆ. ಯಾಕೆಂದರೆ ನಾವುಗಳು ತೆರೆ ಅಂದರೆ ನಿಮ್ಗೆಲ್ರಿಗೂ ಕಾಣಿಸ್ತೀವಿ ನಾವು ಕೆಲಸ ಮಾಡಿರೋದು, ಬಟ್ ತೆರೆ ಹಿಂದೆ ಇದಕ್ಕೋಸ್ಕರ ಒದ್ದಾಡ್ತಾರಲ್ಲ, ಅದು ಅವ್ರ ಎಫರ್ಟ್ಸಿಗೆ ನಾವು ಬೆಲೆ ಕೊಡಬೇಕು ನಿಜವಾಗ್ಲೂ. ಯಾಕೆಂದರೆ ನಮ್ಮ ಸಿನಿಮಾ ಇದು ಯಾವುದೋ ಸಿನಿಮಾಲಿ ಕೆಲಸ ಮಾಡ್ತಿದ್ದೀವಿ ಅಂತ ಇಲ್ಲಿ ಯಾರೂ ಕೆಲಸ ಮಾಡಿಲ್ಲ. ನಮ್ಮ ಸಿನಿಮಾ ಇದು ನಮ್ಮದು ಅಂದ್ಕೊಂಡು ಇಲ್ಲಿರೋರು ಪ್ರತಿಯೊಬ್ಬರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಟೀಮ್ ಜೊತೆ ನಾನು ಕೈ ಜೋಡಿಸಿದ್ದೀನಿ, ಇದರಲ್ಲಿ ನಾನು ಕೂಡ ಒಬ್ಬಳಾಗಿದ್ದೀನಿ ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಇದೆ ಆ್ಯಂಡ್ ಹೆಮ್ಮೆ ಇದೆ. ಆ್ಯಂಡ್ ನನ್ನ ಮೊದಲ ಸಿನಿಮಾ ರಿಲೀಸ್ ಆಗ್ತಿದೆ, ಇದೊಂಥರ ಎಕ್ಸೈಟ್ಮೆಂಟ್ ನನಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನು ಮುಂದಕ್ಕೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ನನ್ನ ಪಾತ್ರ ಸೌಂದರ್ಯ ಅಂತ ಹೇಳಿ. ಸೌಂದರ್ಯ ಅಂದ ತಕ್ಷಣ ನೋಡೋದಕ್ಕೆ ನಾನೇನು ತುಂಬ ಸಖತ್ತಾಗಿ ಕಾಣಿಸ್ತಾ ಇಲ್ಲ ಸಿನಿಮಾದಲ್ಲಿ. ನೀವೇ ನೋಡ್ತಿರ್ಬೋದು ನಾನು ಇನ್ನು ಯಾವ ಕಲರಲ್ಲಿ ತೋರಿಸಿದ್ದಾರೆ ಅಂತ. ಫಸ್ಟ್ ಟೈಮ್ ಡೈರೆಕ್ಟ್ರ್ ಬಂದು ಹೇಳಿದ್ರು ನನಗೆ, ಮೇಡಮ್ ನೀವು ಒಂದು ಸ್ವಲ್ಪ ಎಣ್ಣೆಗೆಂಪಿರ್ತೀರಾ ಅಂತಂದರು. ಎಣ್ಣೆಗೆಂಪ್ತಾನೆ, ಸರಿ ಬಿಡಿ ಆಯಿತು ಓಕೆ ಅಂತಂದೆ. ಆಮೇಲೆ ಕರ್ಕೊಂಡೋಗಿ ಲುಕ್ ಟೆಸ್ಟ್ ಅಂತ ಹೇಳಿ ಮಾಡಿದ್ರು. ಲುಕ್ ಟೆಸ್ಟ್ ಮಾಡೋವಾಗ ಕಲರ್ ನೋಡ್ಬಿಟ್ಟು ನಾನೇ ಶಾಕು, ಈ ಥರ ಇರ್ತೀನಾ ಅಂತ ಹೇಳಿ. ಬಟ್ ಟೀಮಿನ ಹೊಸ ಪ್ರಯತ್ನ, ಓಕೆ ಫೈನ್. ಯಾಕೆ ಹೀರೋಯಿನ್ ಅಂದ ತಕ್ಷಣ ಗ್ಲಾಮರಸ್ ಆಗೇ ಕಾಣಿಸ್ಬೇಕಾ, ಸಕ್ಕದಾಗೆ ಕಾಣಿಸ್ಬೇಕಾ, ನಮ್ಮ ಪರ್ಫಾರ್ಮೆನ್ಸ್ನ ತೋರಿಸೋಣ ಸಿನಿಮಾದಲ್ಲಿ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿ ಒಪ್ಕೊಂಡು ಇಡೀ ಸಿನಿಮಾ ಹೀಗೆ ಕಪ್ ಕಾಣಿಸ್ತೀನಿ. ಯಾವುದೋ ಒಂದು ಹಾಡಲ್ಲಿ ಮಾತ್ರ ಒಂದು ಸ್ವಲ್ಪ ಬೆಳ್ಳಕ್ಕೆ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಈ ಒಂದು ಹೊಸ ಪ್ರಯತ್ನಕ್ಕೆ ಆ್ಯಂಡ್ ಈ ಒಂದು ಕತೆ ನಮ್ಮ ಎಲ್ಲರ ಲೈಫಲ್ಲೂ ನಡೆದಿರುವಂತಹ ಕತೆನೇ ಇದು. ಅಂದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಇದು ಯಾವುದೋ ದೊಡ್ಡ ಫೈಟು ಇಲ್ಲ ಇಲ್ಲಿ ಕೆಲವೊಂದೆಲ್ಲ ಆಗದೆ ಇರೋ ಇನ್ಸಿಡೆಂಟ್ಗಳನ್ನ ಆಗಿದೆ ಅನ್ನೋ ಥರ ಅನಿಸುತ್ತಲ್ಲ, ಆ ಥರ ಎಲ್ಲ ಇಲ್ಲ ಈ ಸಿನಿಮಾದಲ್ಲಿ. ಸಿಂಪಲ್ ಆ್ಯಂಡ್ ಸ್ವೀಟಾಗಿ ಈ ಕತೆನ ಹೇಳ್ತಾ ಇದ್ದೀವಿ ನಾವು ನಿಮಗೆ.
ನಮ್ಮ ಅಕ್ಕಪಕ್ಕದ ಮನೇಲಿ ನಡೆದಿರುವಂತಹ ಕತೆ, ಫ್ರೆಂಡ್ಸ್ ಜೊತೆ ನಡೆದಿರುವಂತಹ ಕತೆನೇ ನಾವು ನಿಮಗೆ ತೋರಿಸೋದಕ್ಕೆ ಅಂತ ಹೊರಟಿರೋದು. ಇವಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಪ್ಲೀಸ್ ಈ ಹಿಂದೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹಾಗೆ ಈಗಲೂ ಕೂಡ ಸಪೋರ್ಟ್ ಮಾಡಿ. ಕ್ಯಾರೆಕ್ಟರ್ ಆ ಥರ ಇದೆ, ಅಂದರೆ ಹುಡುಗಿ ಕಪ್ಪಿರ್ತಾಳೆ ಅಂತ ಅವಳಿಗೆ ಗಂಡು ಸಿಗ್ತಾ ಇರಲ್ಲ. ಕಡೆಗೆ ನಮ್ಮ ಹೀರೋ ಅವರು ಬಂದು ಮದುವೆ ಆಗ್ತಾರೆ. ಯಾವ ಕಾರಣಕ್ಕೋಸ್ಕರ ಮದುವೆ ಆಗ್ತಾರೆ, ಏನು ಎತ್ತ ಅಂತ ನಿಮಗೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ನನ್ನ ಪರ್ಫಾರ್ಮೆನ್ಸ್ಗೆ ಇದ್ರಲ್ಲಿ ಸ್ಕೋಪ್ ಇದ್ದಿದ್ದಕ್ಕೋಸ್ಕರನೇ ಈ ಪ್ರಾಜೆಕ್ಟ್ ನಾನು ಒಪ್ಕೊಂಡಿದ್ದು, ಇಲ್ಲಾಂದ್ರೆ ನಾನು ಒಪ್ಕೋತಾ ಇರಲಿಲ್ಲ. ಯಾಕೆ ಅಂತಂದರೆ ನನಗೆ ಆರ್ಟಿಸ್ಟ್ ಅಂತ ಅನ್ನಿಸ್ಕೊಳ್ಳೋರು ಬರೀ ನೋಡೋಕ್ಕೆ ಚೆನ್ನಾಗಿದ್ದರೆ ಮಾತ್ರ ಅಲ್ಲ, ಪರ್ಫಾರ್ಮೆನ್ಸ್ ನಾವು ಏನು ಕೊಡ್ತೀವಿ ಆ ಪರ್ಫಾರ್ಮೆನ್ಸ್ ಜನಕ್ಕೆ ಇಷ್ಟ ಆಗುತ್ತಲ್ಲ, ಆಗ ನಾವಲ್ಲಿ ಆ ಹೀರೋಯಿನ್ ಅಂತ ಹೇಳಿಸ್ಕೊಳ್ಳೋದಕ್ಕಿಂತ ಇವರೊಬ್ಬರು ಆರ್ಟಿಸ್ಟ್ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನಾನು ತುಂಬ ನಂಬ್ತೀನಿ. ಸೊ ಹಾಗಾಗಿ ಅದು ನಂಗೆ ತುಂಬ ಇಷ್ಟ ಆಯಿತು ಸರ್. ಸಿನಿಮಾ ನನಗೆ ಇದು ಯಾವುದೋ ಹೊಸ ಟೀಮ್ ಅಂತ ಅನ್ನಿಸ್ಲೇ ಇಲ್ಲ ಸರ್. ಎಲ್ಲರೂ ಒಂಥರ ಕಂಫರ್ಟ್ ಫೀಲ್ ಕೊಟ್ಟರು ನಮಗೆ. ಅಂದರೆ ಈಗ ಸೀರಿಯಲ್ ಬಿಟ್ಟು ಸಿನಿಮಾಗೆ ಬಂದಾಗ ಏನೋ ಬೇರೆ ಥರ ಇರುತ್ತೆ ಅಂತೆಲ್ಲ ಹೇಳ್ತಾರೆ, ಬಟ್ ನನಗಂತೂ ಆ ಫೀಲ್ ಆಗಲೇ ಇಲ್ಲ. ಬಿಕಾಸ್ ಈ ಟೀಮ್ ಎಲ್ಲ ತುಂಬ ಕೋಆಪ್ರೇಟಿವ್ ಆಗಿದ್ರು, ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ಎಸ್ ನಾರಾಯಣ್ ಸರ್ ಅವ್ರ ಜೊತೆ ಮುಂಚೆ ಪಾರುಲಿ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೆ, ಅವ್ರ ಜೊತೆನೂ ಇದರಲ್ಲಿ ಕೆಲಸ ಮಾಡಿದ್ದೀನಿ. ಲೈಕ್ ಯಾವುದೋ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡ್ತಿದ್ದೀವಿ ಅಂತ ಅನ್ನಿಸ್ಲೇ ಇಲ್ಲ. ತುಂಬ ಸಿಂಪಲ್ಲಾಗಿ ಸಾದಾ ಸೀದವಾಗಿದ್ದು ಈ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಸರ್ ಕೂಡ. ಆ್ಯಂಡ್ ಒಂಥರ ಖುಷಿ ಇದೆ ಸರ್ ಈ ಸಿನಿಮಾ. ಅದೊಂದು ಹೇಳ್ತಾರಲ್ಲ, ಅದೊಂದು ಏನೇ ಇರಲಿ ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರಲ್ಲ, ಅದೇ ಥರ ನಾನು ಮಾಡಿದ ಫಸ್ಟ್ ಪ್ರಾಜೆಕ್ಟ್ ಪಾರು ಕೂಡ ನಂಗೆ ಅದೊಂದು ಬೆಸ್ಟ್ ಇತ್ತು. ಥ್ಯಾಂಕ್ ಗಾಡ್ ನನಗೆ ಈ ಪ್ರಾಜೆಕ್ಟ್ ಕೂಡ ಅದೊಂಥರ ಬೆಸ್ಟ್ ಅನ್ನೋ ಫೀಲಿಂಗ್ ಕೊಟ್ಟಿದೆ. ಇಲ್ಲ ಸರ್, ಇದು ಆ್ಯಕ್ಚುಲಿ 3 years ಮುಂಚೆನೇ ನಾನು ಶೂಟ್ ಮಾಡಿರೋದು. ನಾನು 2022 ಶೂಟ್ ಮಾಡಿದ್ದನ್ನು 2023 ಡಬ್ಬಿಂಗ್ ಮುಗಿಸ್ದೆ. ನೋಡಿದ್ರೆ ಬಿಗ್ ಬಾಸಿಂದ ಬಂದ ತಕ್ಷಣ ಇದೊಂದು ಪಾಸಿಟಿವ್ ಸೈನ್, ನನಗೆ ರಿಲೀಸಿನ ಹಂತಕ್ಕೆ ಬಂದಿದೆ. ಸೊ ಬಿಗ್ ಬಾಸಿಂದ ಬಂದ ತಕ್ಷಣ ಸಿಕ್ಕಂಥ ಒಂದು ಒಳ್ಳೆ ಸುದ್ದಿ ಅಂತಂದ್ರೆ ಇದೆ. ನನಗೆ ನನ್ನ ಲೈಫಲ್ಲಿ ನಡೆದಂಥ ಒಂದು ಒಳ್ಳೆ ಘಟನೆ ಅಂದರೆ ಇದೆ. ಈ ಸಿನಿಮಾ ಕಂಪ್ಲೀಟ್ ಅಂದರೆ ಈ ಸಿನಿಮಾಗೆ ಫಸ್ಟು ಕಂಪ್ಲೀಟ್ ಆಗಿಬಿಡ್ಲಿ, ಇದಾದ್ಮೇಲೆ ನೆಕ್ಸ್ಟ್ ಬೇರೆದು ಒಪ್ಕೊಳ್ಳೋಣ ಅಂತ. ಯಾಕೆಂದ್ರೆ ಈಗ ಒಂದು ಸಿನಿಮಾ ನಾವು ಮಾಡ್ತೀವಿ ಅಂತಂದರೆ ಆ ಕ್ಯಾರೆಕ್ಟ್ರಲ್ಲಿ ನಾವು ಟ್ರಾವೆಲ್ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಿ ಮುಂದಕ್ಕೆ ಹೋಗೋಣ ಅಂತ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಉದಯ್ ಅವ್ರು ಒಂದು ಮಾತು ಹೇಳಿದ್ರು, ಸಿನಿಮಾ ಇಷ್ಟ ಆದರೆ ನೇರವಾಗಿ ಹೇಳಿ ಸಿನಿಮಾ ಇಷ್ಟ ಆಯಿತು ಅಂತ. ಇಷ್ಟ ಆಗಿಲ್ಲ ಅಂದರೆ ಇಲ್ಲ ನಮ್ಗೆ ಇದು ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ರೆ ಅದು ಜನಕ್ಕೂ ಪ್ರಾಪರಾಗಿ ಅದು ರೀಚ್ ಆಗುತ್ತೆ. ಇಷ್ಟ ಆಗದೇನೆ ಇಷ್ಟ ಆಗಿದೆ ಅಂತ ಹೇಳೋದು ಬೇಡ. ಪ್ಲೀಸ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು, ನಿಮ್ಮ ಒಂದು ಒಪಿನಿಯನ್ನ ಪ್ಲೀಸ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಅದರಿಂದ ನಾವು ಕೂಡ ನಾವು ಕರೆಕ್ಟ್ ಮಾಡ್ಕೋಬೋದು ಮುಂದಿನ ಸಿನಿಮಾಗಳಲ್ಲಿ ಅಷ್ಟೇ. ಮಿಡಲ್ ಕ್ಲಾಸ್ ರಾಮಾಯಣ ಈ ಸಿನಿಮಾದ ಬ್ಯಾಕ್ ಬೋನ್ ಆಗಿರುವಂತಹ ನಮ್ಮ ಪ್ರೊಡ್ಯೂಸರ್ ಹಾಗೂ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಗೂ ನಮ್ಮ ಎಲ್ಲ ಕಲಾವಿದರಿಗೂ ಧನ್ಯವಾದಗಳು. ಯಾಕೆಂದರೆ ಇವರು ಡೇ 1 ಇಲ್ಲಿವರೆಗೂ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ, ಮುಂದೆನೂ ಮಾಡ್ತಾರೆ. ಈಗ ತಾನೇ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ, ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾ ಇದೇ ಸೆಪ್ಟೆಂಬರ್ 12ನೇ ತಾರೀಕು ಎಲ್ಲ ಮಲ್ಟಿಪ್ಲೆಕ್ಸ್ ಹಾಗೂ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ. 100% ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಶೋರಾಗಿ ಹೇಳ್ತೀನಿ. ಸಿನಿಮಾ ನಿಮಗೆ ಇಷ್ಟ ಆದರೆ ಒಂದು 4 ಜನಕ್ಕೆ ಹೇಳಿ. ಡೈರೆಕ್ಟರ್ ಸರ್ ಆಗಲಿ ನಾವಾಗಲಿ ಒಂಥರ ಯಾವ ಥರ ಅಂದರೆ, ಅವರು ಈಗ ಮದುವೆ ಆಗಿದ್ದಾರೆ, ಇಂಡೈರೆಕ್ಟಾಗಿ ನಾವು ಇಬ್ಬರು ಮದುವೆ ಆಗಿಬಿಟ್ಟಿದ್ವಿ. ಆ ಥರ ಅಲ್ಲ, ಬೇರೆ ಥರ. ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್ ಸರ್ ಆಗಲಿ ಅವರು ಅಷ್ಟೇ, ಎಲ್ಲ ಫ್ರೆಂಡ್ಲಿ ನೇಚರ್ ಆಗಿ ನಾವು ಈ ಯೂತ್ಸ್ ಯಾವ ಥರ ನಾವು ಏನಾದರೂ ಮಾತಾಡ್ಬೇಕಂದ್ರೆ ಯಾವ ಥರ ಕ್ಯಾಚ್ ಮಾಡ್ತಾರೆ ಆ ಟೈಪಲ್ಲಿ ನಾವು ಡೈಲಾಗ್ಸ್ ಆಗಲಿ ಒಂದು ವಾತಾವರಣ ಅದೇ ಥರ ನಾವು ಸೃಷ್ಟಿ ಮಾಡಿದ್ದೀವಿ. ಸೊ ತುಂಬ ಇಷ್ಟ ಆಯಿತು ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದಕ್ಕೆ. ರಂಗಣ್ಣದ ವಿನೋದ್ ಅಂತ ಇದ್ದಾರೆ, ಸೊ ಅವ್ರ ಹತ್ರ 1-to-1 ಕ್ಲಾಸ್ ತೊಗೊತಿದ್ದೆ. ಅದಾದಮೇಲೆ ನೀಲಕಂಠ ಹಡಿಗ ಅಂತ ಇದ್ದರು, ಅವ್ರ ಹತ್ರ ನಾನು ಟೀಚಿಂಗ್ ಹೋಗ್ತಾಯಿದ್ದೆ. ಸೊ ನಾನು ಹೊಸಬ ಥರ ನಿಮಗೆ ಕಾಣಿಸ್ತಾ ಇರ್ಬೋದು, ಬಟ್ ಇದರಿಂದ ನಾನು 10 ವರ್ಷದಿಂದ ನಾನು ಸ್ಟ್ರಗಲಿಂಗಲ್ಲಿದ್ದೀನಿ. ಯಾವ ಹೀರೋಯಿನ್ ಇಷ್ಟ ನಿಮಗೆ? 2 ಹೀರೋಯಿನ್ಗಳು 2 ಕಣ್ಗಳಿದ್ದಂಗೆ ನನಗೆ. 10 ವರ್ಷದ ಎಕ್ಸ್ಪೀರಿಯನ್ಸ್ ಗೊತ್ತಾಗ್ತಿದೆ ನಮಗೆ ಇವಾಗ. ರೈಟ್ ಅಯ್ಯ ಲೆಫ್ಟ್ ಅಯ್ಯ? ಮಧ್ಯ ಇದು 3 ಚೆನ್ನಾಗಿದೆ. ಜಿಮ್ಗೆ ಹೋಗ್ತೀರಾ ಎವ್ರಿ ಡೇ? ಹೌದು. ಹೌದಾ? ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಸ್ವಲ್ಪ. ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ಅಂತ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ. ಇಂಡೈರೆಕ್ಟಾಗಿ ಅವರು ಹೇಳ್ಬಿಟ್ಟಿದ್ದಾರೆ. ಸೊ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ನಂದಿ ಕೃಷ್ಣ ಅಂತ. ಸೊ ನಾನು ಬೇಸಿಕಲಿ ನಾರ್ಮಲ್ ಜನರಲ್ ಟ್ರೈನರ್ ಬೇರೆ, ಪರ್ಸನಲ್ ಟ್ರೈನರ್ ಬೇರೆ. ಸೊ ಈ ಥರ ಹೋಗುತ್ತೆ ಸಿನಿಮಾ.
ಪರ್ಸ್ನಲ್ ಟ್ರೈನಿಂಗಲ್ಲಿ ಡಿಮ್ಯಾಂಡ್ ಇದೆ ನಿಮಗೆ ಅಲ್ವಾ? ಹ್ಞೂ ಸರಿ, ನಮ್ಗೆ ಗೊತ್ತಾಯ್ತು ಬಿಡಿ ಒಂದು ಲೈನ್ ಇವಾಗ ಇದರಿಂದ.